2027ಕ್ಕೆ ಬೆಂಗಳೂರು ಉತ್ತರಕ್ಕೆ ಎತ್ತಿನಹೊಳೆ ನೀರು, ಮೆಟ್ರೋ ಮಂಜೂರು. ಬೆಂಗಳೂರು ಉತ್ತರ ಭಾಗಕ್ಕೆ 2027ರ ಒಳಗೆ ಎತ್ತಿನಹೊಳೆ ನೀರು ನೀಡಬೇಕು ಎಂದು ನಾವು ಶಪಥ ಮಾಡಿದ್ದೇವೆ. ಬೆಂಗಳೂರು ಉತ್ತರ ಭಾಗಕ್ಕೆ ನೀರು ಹರಿಸುವ ಕೆಲಸ ನಾವು ಮಾಡಿಯೇ ಸಿದ್ಧ. ಇಲ್ಲಿನ ಅಂತರ್ಜಲ ಹೆಚ್ಚಳ ಮಾಡಿ ಜನರಿಗೆ ಕುಡಿಯುವ ನೀರು ಒದಗಿಸಬೇಕು ಎಂಬುದು ನಮ್ಮ ಕನಸು ಎಂದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಳಿದರು. ಹೊಸಕೋಟೆಯಲ್ಲಿ ಇಸ್ವತ್ತು ಹಂಚಿಕೆ ಹಾಗೂ ವಿವಿಧ ಯೋಜನೆಗಳ ಫಲಾನುಭವಿಗಳಿಗೆ ಸೌಲಭ್ಯ ವಿತರಣೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಎತ್ತಿನಹೊಳೆಯ ಯೋಜನೆಯಲ್ಲಿ 40 ಮೀ. ಎತ್ತರದಲ್ಲಿ ಸೇತುವೆ ನಿರ್ಮಾಣ ಮಾಡಿ ಕಾಲುವೆ ಮೂಲಕ ನೀರು ಹರಿಸಲಾಗುತ್ತಿದೆ. ಇದು ದೇಶದ ಮಾದರಿ ಯೋಜನೆ. ಕಳೆದ ವಾರ ದೊಡ್ಡಬಳ್ಳಾಪುರ, ಕೊರಟಗೆರೆಗೆ ತೆರಳಿ ಯೋಜನೆ ಪ್ರಗತಿ ನೋಡಿಕೊಂಡು ಬಂದಿದ್ದೇನೆ. ಹೊಸಕೋಟೆ ಭಾಗಕ್ಕೆ ಮೆಟ್ರೋ ಮಾರ್ಗ ತರಲು ಈಗಾಗಲೇ ಡಿಪಿಆರ್ ಮಾಡಲು ತೀರ್ಮಾನ ಮಾಡಿದ್ದೇವೆ. ಕಾಂಗ್ರೆಸ್ ಸರ್ಕಾರದ ಅವಧಿಯೊಳಗೆ ಮೆಟ್ರೋ ಮಂಜೂರು ಕೆಲಸ ಮಾಡುತ್ತೇನೆ ಎಂದು ಹೇಳಿದರು. ಈಗ ಎತ್ತಿನಹೊಳೆ ವಿಚಾರದಲ್ಲಿ ಏನಾರು ಮಾಡಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಿಗ ಉತ್ತರ ಅಂತ ಈಗ ಎಲ್ಲರೂ ಕೂಡ ನೀರು ಕೊಡಬೇಕು, ಕೆರೆಗಳನ್ನು ತುಂಬಬೇಕು, ಅಂತರ್ಜಲ ಹೆಚ್ಚಿಸಬೇಕು, ಕುಡಿಯೋ ನೀರು ಒದಗಿಸ್ಕೊಡ್ಬೇಕು. ಇದು ಬಿಜೆಪಿ ಮಾಡಿತಾ? ಯಡಿಯೂರಪ್ಪನವರು ಮಾಡಿದ್ರಾ? ಬೊಮ್ಮಾಯಿ ಮಾಡಿದ್ರ? ಮೋದಿಯವರ ಕಾಲದಲ್ಲಿ ಆಗಿದ್ದ? ಹೇಳಿ. ನಮ್ಮನ್ನ ಏನ್ ಕರೀತಾರೆ, ಬರ್ಲಿ, ಈಗ ಅಸೆಂಬ್ಲಿ ಇದೆಯಲ್ಲ, ಬನ್ನಿ ಮಾತಾಡುವ, ಚರ್ಚೆ ಮಾಡೋಣ. ಹೇಳಿ ನಿಮ್ಮ ಅವಧಿಯಲ್ಲಿ ಏನಾಗಿತ್ತು ಅಂತೇಳಿ. ನಾನು ಸಂಕಲ್ಪವನ್ನು ಮಾಡಿದ್ದೇನೆ, ಕುಮಾರಸ್ವಾಮಿ ನೀರು ತೆಗೆಯಕ್ಕೆ ಆಗಲ್ಲ ಅಂತಿದ್ದು, ಅದನ್ನ ಇವತ್ತು ನೀರನ್ನ ತೆಗೆದು 1 ವರ್ಷದಿಂದನೇ ಈಗಾಗಲೇ ನೀರನ್ನ ಈಚೆ ಬಿಡೋಂಥ ಕೆಲಸ ನಾವು ಮಾಡಿದ್ದೇವೆ.